ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರಾಜಕೀಯ, ಸಾಮಾಜಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಬೀದರ್ ಜಿಲ್ಲೆಯಾದ್ಯಂತ ಜೆಸ್ಕಾಂ 33/11 KVA MUSS ಜೆಸ್ಕಾಂ ಹೊರಗುತ್ತಿಗೆ ನೌಕರರಿಂದ 2,000 ವಸೂಲಿಗಿಳಿದ ಗುತ್ತಿಗೆದಾರರು. ಬೇಲಿಯೇ ಎದ್ದು ಹೊಲ ಮೇದಂತೆ ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳ 33/11 KVA MUSS ಜೆಸ್ಕಾಂ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಂದ ಗುತ್ತಿಗೆದಾರರು ವೇತನ ಪಾವತಿಸಿದ ಬಳಿಕ ಇಲ್ಲಿರುವ ಜೆಸ್ಕಾಂ ಹೊರಗುತ್ತಿಗೆ ನೌಕರರಿಂದ ಪುನಃ 2,000ವರೆಗೆ ಹಣ ಪೀಕುತ್ತಿದ್ದಾರೆ ಎಂಬ ಬಲವಾದ ಆರೋಪಗಳು ಮೇಲಿಂದ ಮೇಲೆ ಕೇಳಿಬರುತ್ತಿವೆ. 2 ದಶಕಗಳಿಂದ 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇಲ್ಲಿನ ಹೊರಗುತ್ತಿಗೆ ನೌಕರರು 800 ರೂಪಾಯಿ ವೇತನದಿಂದ ದುಡಿಯುತ್ತಿದ್ದರೂ ಅವರಿಗೆ ಈವರೆಗೆ ಖಾಯಂಗೊಳಿಸದೆ ಕಳೆದ ಮಾರ್ಚ್ 2025ರಿಂದ PF ಹಣ ಕೂಡ ಜಮಾಗೊಳ್ಳುತ್ತಿರುವ ಬಗ್ಗೆ ಮಾಹಿತಿ ನೀಡದೆ ಸ್ವತಃ ಗುತ್ತೇದಾರರು, ಕಾಂಟ್ರಾಕ್ಟರ್ಗಳು ಜೆಸ್ಕಾಂ ಹೊರಗುತ್ತಿಗೆ ನೌಕರರಿಂದ ಪ್ರತಿ ತಿಂಗಳು 2,000 ಹಣ ಪಡೆಯುತ್ತಿದ್ದಾರೆ ಎಂಬ ಆರೋಪಗಳಿಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಗಮನಹರಿಸಬೇಕಾಗಿದೆ. ಅಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅಲ್ಪ ವೇತನದಲ್ಲಿ ಜೀವನ ಸಾಗಿಸುತ್ತಿರುವ ಹೊರಗುತ್ತಿಗೆದಾರರಿಗೆ ಮಾನಸಿಕವಾಗಿ ಆತ್ಮಬಲ ತುಂಬಬೇಕಾಗಿದೆ. ಬೀದರ್ ಜಿಲ್ಲೆ ತಾಲೂಕು ಸೇರಿದಂತೆ ಬಸವಕಲ್ಯಾಣ, ಹುಮನಾಬಾದ್, ಭಾಲ್ಕಿ, ಔರಾದ್, ಚಿಟಗುಪ್ಪ ತಾಲೂಕಿನ ಹಾಗೂ ಹುಲ್ಸೂರು ತಾಲೂಕುಗಳ ವಿವಿಧ ಗ್ರಾಮಗಳಲ್ಲಿರುವ 33/11 KVA MUSS ಜೆಸ್ಕಾಂನ ಹೊರಗುತ್ತಿಗೆ ನೌಕರರು ತಮ್ಮ ಅಳಲನ್ನು ಮಾಧ್ಯಮದ ಮೂಲಕ ತೋಡಿಕೊಂಡಿದ್ದಾರೆ. ಇಂತಹದ್ದೇ ಸಮಸ್ಯೆಯನ್ನು ಎದುರಿಸುತ್ತಿರುವ ಬಸವಕಲ್ಯಾಣ ತಾಲೂಕಿನ ಮಂಠಾಳ, ಮುಡವಿ, ಮೋರ್ಖಂಡಿ, ಹುಲ್ಸೂರು, VK ಸಲ್ಗರ, ರಾಜೇಶ್ವರ್, ಘಾಟ್ ಬೋರಾಳ್, ಮುಚ್ಚಳಂ ಜೆಸ್ಕಾಂ ಹೊರಗುತ್ತಿಗೆ ನೌಕರರಿಂದ ಗುತ್ತೇದಾರರು, ಕಾಂಟ್ರಾಕ್ಟರ್ಗಳು 2,000 ರೂಪಾಯಿ ಪಡೆಯುತ್ತಿರುವುದು ಯಾತಕ್ಕೋಸ್ಕರ ಎಂದು ಇಲ್ಲದ ಸಬಬುಗಳನ್ನು ನೀಡಿ ಹಣ ಪಡೆಯುತ್ತಿದ್ದಾರೆ ಎಂಬುದಂತೂ ಖಚಿತ. ಆದರೆ ಜೀವನ ಭದ್ರತೆಗಾಗಿ PF ಹಣ ಕಳೆದ ಮಾರ್ಚ್ 2025ರಿಂದ ಜಮೆಗೊಳ್ಳುತ್ತಿಲ್ಲ ಎಂದು ಹಲವು ಬೀದರ್ ಜಿಲ್ಲೆಯಾದ್ಯಂತ ಇರುವ ಜೆಸ್ಕಾಂನ 33/11 KVA MUSS ಜೆಸ್ಕಾಂ ಹೊರಗುತ್ತಿಗೆ ನೌಕರರು ದೂರಿದ್ದಾರೆ. ಈ ಬಗ್ಗೆ ಜೆಸ್ಕಾಂನ ಮೇಲಧಿಕಾರಿಗಳು ಪಾರದರ್ಶಕವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಜೆಸ್ಕಾಂ ನೌಕರರ ಖಾಯಂಗೆ ಒಳಗುತ್ತಿಗೆ ನೌಕರನಾಗಿ ಪರಿಗಣಿಸಬೇಕು ಎಂಬುದು ಹೊರಗುತ್ತಿಗೆ ಬಿಟ್ಟು ಒಳಗುತ್ತಿಗೆಗೆ ಸರ್ಕಾರ ಚಿಂತನೆ ನಡೆಸಿದೆ ಎಂದು, ಹೊರಗುತ್ತಿಗೆ ನೌಕರಿಗೆ ಸೇವಾ ಭದ್ರತೆ ಒದಗಿಸಲು ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಎಂದು ಕಾನೂನು ಸಚಿವರಾದ HK ಪಾಟೀಲ್ ಅವರು ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿರುತ್ತಾರೆ. ವಿಪರ್ಯಾಸವೆಂದರೆ ಈವರೆಗೆ ಹೊರಗುತ್ತಿಗೆ ನೌಕರರು ಇಟ್ಟುಕೊಂಡಿದ್ದ ಆಶಾಭಾವನೆಗೆ ಯಾವುದೇ ಭರವಸೆ ಸರ್ಕಾರ ಈಡೇರಿಸದಿರುವುದು ದುರದೃಷ್ಟಕರ. ಹೊರಗುತ್ತಿಗೆ ನೌಕರರನ್ನು ಒಳಗುತ್ತಿಗೆಯಾಗಿ ಸೇರಿಸಲು ಅವರ ಸಾಧಕ ಬಾಧಕಗಳ ಪರಿಶೀಲನೆಗೆ ಕಾನೂನು ಇಲಾಖೆ ಕಾರ್ಯದರ್ಶಿ ಮತ್ತು ಕಾರ್ಮಿಕ ಇಲಾಖೆ ಆಯುಕ್ತರ ಸಮಿತಿ ರಚಿಸಲಾಗಿದೆ ಎಂದು ಭರವಸೆ ನೀಡಿರುವ ಕಾನೂನು ಸಚಿವರಾದ HK ಪಾಟೀಲ್ ಅವರು ಹೇಳಿದಂತೆ ರಾಜ್ಯಾದ್ಯಂತ ಇರುವ ಜೆಸ್ಕಾಂನ 33/11 KVA MUSS ಜೆಸ್ಕಾಂನ ಹೊರಗುತ್ತಿಗೆ ನೌಕರರು ನಿಟ್ಟುಸಿರನ್ನು ಬಿಟ್ಟು ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬಹುದು ಎನ್ನುತ್ತಾರೆ. ರಾಜ್ಯಕ್ಕೆ ಬೆಳಕು ನೀಡುವ ಇಂಧನ ಇಲಾಖೆ ತೋರಿಕೆಗೆ ಮಾತ್ರ ಕಾಣುತ್ತಿರುವ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರು ಇಂತಹ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇಲ್ಲಿ ಕೆಲಸ ನಿರ್ವಹಿಸುವ ನೌಕರರ ಸಮಸ್ಯೆಗೆ ಯಾರೂ ಸ್ಪಂದಿಸುತ್ತಿಲ್ಲ. ಶೀಘ್ರ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆದಾರರನ್ನು ಖಾಯಂಗೊಳಿಸಿ ಕನಿಷ್ಠ ವೇತನ ನಿಗದಿಪಡಿಸಬೇಕು. ಕಾಲಕಾಲಕ್ಕೆ ಅವರವರ ಜೀವನ ಭದ್ರತೆಗಾಗಿ PF ಹಣ ಕಾಂಟ್ರಾಕ್ಟರ್ಗಳು ಕಟ್ಟಬೇಕು ಎಂದು ಆಗ್ರಹಿಸಿದ್ದಾರೆ. ಹಲವು ಬಾರಿ ಕಾರ್ಮಿಕ ವಿಭಾಗದ CITU ರಾಜ್ಯಾಧ್ಯಕ್ಷ S ವರಲಕ್ಷ್ಮಿ ಅನೇಕ ಹೋರಾಟ, ಪ್ರತಿಭಟನೆಯಲ್ಲಿ ಈ ಬಗ್ಗೆ ಧ್ವನಿ ಎತ್ತಿದರೂ ಕೂಡ ಜೆಸ್ಕಾಂನ 33/11 KVA MUSS ಜೆಸ್ಕಾಂನ ಹೊರಗುತ್ತಿಗೆ ನೌಕರರಿಂದ ಕಾಂಟ್ರಾಕ್ಟರ್ಗಳು ಅಧಿಕಾರಿಗಳ ಹೆಸರಿನಲ್ಲಿ ಗುತ್ತಿಗೆದಾರರು ಹಣ ವಸೂಲಿ ದಂಧೆ ಮಾಡುತ್ತಿರುವುದಕ್ಕೆ ಕಡಿವಾಣ ಹೇರಬೇಕಾಗಿದೆ. ಕಾಂಟ್ರಾಕ್ಟರ್ಗಳ ಗುತ್ತಿಗೆದಾರರ ಮೇಲಿರುವ ಬಲವಾದ ಆರೋಪಗಳಿಗೆ ಸಂಬಂಧಿಸಿದ ಇಲಾಖೆ ಎಚ್ಚೆತ್ತುಕೊಂಡು 33/11 KVA MUSS ಜೆಸ್ಕಾಂನ ಹೊರಗುತ್ತಿಗೆ ನೌಕರರಿಗೆ ಇನ್ನು ಮುಂದಾದರೂ ಜೀವನ ಭದ್ರತೆ ಒದಗಿಸಿಕೊಡುವರೆ ಎಂದು ನಿರೀಕ್ಷಿಸುವಂತಾಗಿದೆ.